Hello everyone, my name is Irfan. I am a maths lecturer. So today in this class ನಾವು ಏನು ಮಾಡೋಣ ಅಂದ್ರೆ ಡಿಫರೆನ್ಷಿಯಲ್ ಇಕ್ವೇಷನ್ಸ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಇಲ್ಲಿ 5 ಮಾರ್ಕ್ಸ್ ಇದೆ, 5 ಮಾರ್ಕ್ಸ್ ಎಡಿಟ್ ಮಾಡ್ತೀನಿ ತಡ್ರಿ. ಓಕೆ, ಬರಲಿ 2 ಮಾರ್ಕ್ಸ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಓಕೆ, ನೋಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನು ಮಾಡಿದ್ರೆ ಅದೆಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಸಾಲ್ವ್ ಮಾಡಿದ್ವಿ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಈ ಕ್ಲಾಸ್ ಏನು ಮಾಡಲ್ಲ, ಡಿಫರೆನ್ಷಿಯಲ್ ಇಕ್ವೇಷನ್ಸ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ನೋಡಿ ಇಲ್ಲಿ ನೋಡಿ, ಔಟ್ ಆಫ್ ಔಟ್ ಬರಬೇಕಂದ್ರೆ ನಿಮಗೆ MCQ ಅಲ್ಲಿ ಮಾರ್ಕ್ಸ್ ಹೋಗ್ತವೆ, ಹೌದಾ? ಅದಕ್ಕೋಸ್ಕರ MCQs ಎಲ್ಲಿಂದ ಸಾಲ್ವ್ ಮಾಡಬೇಕಂದ್ರೆ ಗೌರ್ಮೆಂಟ್ ಅವರು ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಆ ಕ್ವಶನ್ ಬ್ಯಾಂಕ್ ಇಂದ ಪ್ರತಿಯೊಂದು ಚಾಪ್ಟರ್ ಇಂದ ಒಂದು 70-80 MCQs ಬಿಟ್ಟಿದ್ದಾರೆ. ಅವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡ್ಬಿಟ್ರೆ ಸಾಕು, ನಿಮಗೆ ಯಾವುದೇ ತರದ್ದು MCQs ಮಿಸ್ ಆಗಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂದ್ರೆ ಅದೇ ಕ್ವಶನ್ ಬ್ಯಾಂಕ್ ಲಿಂದ ಪ್ರತಿಯೊಂದು ಚಾಪ್ಟರ್ MCQs ನಾನು ಸಾಲ್ವ್ ಮಾಡಿದ್ದೆ. ಸಾಲ್ವ್ ಮಾಡಿಸಿ ನಾನು ಏನ್ ಮಾಡಿದ್ದೆ, ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೆ. ಓಕೆ, ಟಾರ್ಗೆಟ್ 80 ಔಟ್ ಆಫ್ 80 ಅಂತ ಇಲ್ಲಿ ಐ ಬಟನ್ ಇರುತ್ತೆ, ಮತ್ತೆ ಇಲ್ಲಾಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಅವೆಲ್ಲ ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಸಾಕು. MCQ ಸಾಲ್ವ್ ಮಾಡಿದ್ರೆ ಸೊ ನಿಮಗೆ MCQs ಅಷ್ಟೇ ಸಾಲ್ವ್ ಮಾಡ್ದಂಗೆ ಆಗಲ್ಲ, ಅದು ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಸಾಲ್ವ್ ಮಾಡ್ದಂಗೆ ಆಗುತ್ತೆ, ಮತ್ತೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಸೊ ನಾವೆಲ್ಲ ಕ್ವಶನ್ಸ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆ, ಅವು ಬಿಟ್ರೆ ಮತ್ತೆ ಬೇರೆ ಯಾವ ಕ್ವಶನ್ಸ್ ಕೇಳೋದಿಲ್ಲ. ಓಕೆ, ಸೊ ಇದಾಯ್ತಾ? ಅಂಡ್ ಕೆಲವೊಬ್ರಿಗೆ ನೋಡಿ ಈ ವಿಡಿಯೋ ಏನಿರುತ್ತಲ್ಲ ನಿಮಗೆ ಬಹಳ ಸ್ಪೀಡ್ ಅನ್ಸುತ್ತೆ, ಅವ್ರು ಏನ್ ಮಾಡಿ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಲೋ ಅನ್ಸುತ್ತೆ ಅವರು ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಂಡ್ ಈ ಕ್ಲಾಸಸ್ PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಅಂಡ್ ನಿಮಗೆ ಕೆಲವೊಬ್ರಿಗೆ ಏನಾಗಿರುತ್ತೆ ಅಂದ್ರೆ ಸೊ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತಿರ್ಲಿಲ್ಲ. ಓಕೆ, ನಿಮ್ಗೆ ಅದಕ್ಕೋಸ್ಕರ 360p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಕ್ವಾಲಿಟಿ ಇರುತ್ತೆ ನೋಡಿ, ಯೂಟ್ಯೂಬ್ ಅಲ್ಲಿ ಆಪ್ಷನ್ ಇರುತ್ತೆ ವಿಡಿಯೋ ಕ್ವಾಲಿಟಿ 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ಬರಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡಿ, ಇನ್ನೂ ಬಹಳ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ನೋಡಿ ಇದು ಜನರಲ್ ಸೊಲ್ಯೂಷನ್ ಕಂಡುಹಿಡಬೇಕು. ಇದು ಜನರಲ್ ಸೊಲ್ಯೂಷನ್ ಹೆಂಗ್ ಕಂಡುಹಿಡಿಬೇಕಂದ್ರೆ ಸೊ ಯೂಸಿಂಗ್ ವೇರಿಯಬಲ್ ಸಪರೇಬಲ್ ಮೆಥಡ್. ಇಲ್ಲಿ ನೋಡಿ ಆಲ್ಮೋಸ್ಟ್ ಕ್ವಶನ್ so you will get from the variable separable method. Okay, dy by dx that is equal to x plus 1 divided by 2 minus 1. ಇದನ್ನು ವೇರಿಯಬಲ್ ಸಪರೇಬಲ್ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬೇಕು, ಸೊ ಇಲ್ಲಿ y ವ್ಯಾಲ್ಯೂ ಅಥವಾ ಜನರಲ್ ಸೊಲ್ಯೂಷನ್ ಕಂಡುಹಿಡಬೇಕು ಇದರದು. ಓಕೆ, ಇಲ್ಲಿ ನೋಡಿ ಇದನ್ನ ಹೆಂಗ್ ಮಾಡಬಹುದು ಅಂದ್ರೆ, ಓಕೆ ಸೊ ಇದನ್ನ ಇಲ್ಲಿ ನೋಡಿ ವೇರಿಯಬಲ್ ಸಪರೇಬಲ್ ಅಂದ್ರೆ ವೇರಿಯಬಲ್ ಸೇಮ್ ಇರೋದು ಒಂದ್ ಕಡೆ ಬರ್ಕೊಂಡೆ, ಇಲ್ಲಿ 2 minus y ಅದು dy ಕಡೆ ಬರ್ಕೊಂಡೆ, ಇಲ್ಲಿ dx ಐತಾ ಅದು ಇಲ್ಲಿ ಕರ್ಬೇಡ x plus 1 ಇಲ್ಲಿ ಮರ್ಕೊಳ್ತೀನಿ ನೋಡಿ, ದಟ್ ಈಸ್ 2 minus y okay into dy that is equal to dx plus 1 x plus 1 into dx. okay, so now integration of ಇದ್ರ ಇಂಟಿಗ್ರೇಟ್ ಮಾಡಿ, ಎರಡು ಕಡೆ ಇಂಟಿಗ್ರೇಷನ್ ಅಪ್ಲೈ ಮಾಡಿ, ಅವಾಗ ಏನು ಮಾಡುತ್ತೆ ಇಂಟಿಗ್ರೇಷನ್ ಆಫ್ 2 ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ 2 ಅಂದ್ರೆ ಏನು ಬರುತ್ತೆ 2y ಬರುತ್ತೆ, 2y ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ y ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ y ಸ್ಕ್ವೇರ್ ಆಗುತ್ತೆ, y ಸ್ಕ್ವೇರ್ ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ c1 ಬರುತ್ತೆ, ಪ್ಲಸ್ c ಬರುತ್ತೆ, ಅದು ಈ ಕಡೆ ತಗೊಳ್ಳಿ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ x ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ನೆಕ್ಸ್ಟ್ ಅದೇ ತರ 1 ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ x ಬರುತ್ತೆ, ಇಲ್ಲಿ c ಬಂತು, ಇಲ್ಲಿ c ಬಂತು, ಈ ಕಡೆ ಇರೋ c ಈ ಕಡೆ ತಂದೀನಿ, ಅವಾಗ ಏನಾಗುತ್ತೆ ಮೈನಸ್ c ಆಗುತ್ತೆ. ಓಕೆ, ಇಲ್ಲಿ ಪ್ಲಸ್ c1 ಆಗುತ್ತೆ, ಇಲ್ಲಿ ಪ್ಲಸ್ c2 ಆಗುತ್ತೆ, ಈ ಪ್ಲಸ್ c1 ಈ ಕಡೆ ಇದ್ರೆ ಮೈನಸ್ c1 ಆಗುತ್ತೆ, c2 ಪ್ಲಸ್ c2 ಮೈನಸ್ c1 ಅಂದ್ರೆ ಏನಾಗುತ್ತೆ ನಮಗೆ c ಆಗುತ್ತೆ. ಅದಕ್ಕೋಸ್ಕರ ಇವೆಲ್ಲ ಡ್ರಾಮಾ ಬೇಡ ಅಂತೇಳಿ ಇಲ್ಲೇ c ಬರ್ಕೊಳ್ತಿದ್ವಿ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅದು ಏನ್ ಮಾಡಿ ಇದನ್ನ ಈ ಕಡೆ ತಂದ್ಬಿಡಿ. ಓಕೆ, ಇದನ್ನ ಈ ಕಡೆ ತಂದು ಏನಾಗುತ್ತೆ ನಮಗೆ, ಸೊ 2y ಓಕೆ 2y ಇಷ್ಟೇ ಬರೆದ್ರೆ ಸಾಕು, 2y ದಟ್ ಈಸ್ ಈಕ್ವಲ್ ಟು ಇಷ್ಟು ಬರೆದ್ರು ಸಾಕು, ನಿಮ್ಗೆ ಇಷ್ಟೇ ಸಾಕು. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ನೋಡಿ ನಾನು ಮಾಡಿಸಿರೋ ಕ್ವಶನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಸೊ ಇವೆಲ್ಲ ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ತೊಗೊಂಡು ಸಾಲ್ವ್ ಮಾಡ್ತೀನಿ, ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಅದೇ ತರ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಬಹಳ ಈಸಿ ಇದು. ಸೊ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಇದ್ರದ್ದು ಈ ಡಿಫರೆನ್ಷಿಯಲ್ ಇಕ್ವೇಷನ್ ಇದೆ ಅಂದ್ರೆ ಸೊ ದಿಸ್ ಇಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ this is dy by dx. okay, so dy by dx that is equal to 2x divided by 2x divided by y square. ಇದ್ರ ಜನರಲ್ ಸೊಲ್ಯೂಷನ್ ಕಂಡುಹಿಡಿಯೋದು. ಇದು ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದು ಮಲ್ಟಿಪ್ಲೈ ಮಾಡಿ ಅವಾಗ ಏನ್ ಬರುತ್ತೆ dy by ಈ ತರ ಕೊಟ್ಟಾಗ ಈ ತರ ಬರ್ಕೋಬೇಕು ನಾವು ಫಸ್ಟ್, ಇದು ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ ವೇರಿಯಬಲ್ ಸಪರೇಬಲ್ ಇಂದ ಮಾಡಬೇಕು. ಓಕೆ, ಸೊ ನಾವು y ಸ್ಕ್ವೇರ್ ಇಂಟು dy ದಟ್ ಈಸ್ ಈಕ್ವಲ್ ಟು dx ನ ಇಲ್ಲಿ ಮಲ್ಟಿಪ್ಲೈ ಮಾಡಿ 2x ಇಂಟು dx ಆಗುತ್ತೆ. ಹೌದಾ, ಇದಕ್ಕೆ ಎರಡು ಕಡೆ ಇಂಟಿಗ್ರೇಷನ್ ಅಪ್ಲೈ ಮಾಡಿ ಮುಗಿ, ಎರಡು ಕಡೆ ಇಂಟಿಗ್ರೇಷನ್ y ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ y ಕ್ಯೂಬ್ ಡಿವೈಡೆಡ್ ಬೈ 3 ಆಗುತ್ತೆ, ಅದು ಬರುತ್ತೆ ದಟ್ ಈಸ್ ಈಕ್ವಲ್ ಟು ಸೊ 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬಿಟ್ಕೊಳ್ಳಿ, x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ x ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಹೌದಾ 2 ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ ಇಸ್ ನಮಗೆ y ಕ್ಯೂಬ್ ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ ಇಷ್ಟೇ ನೋಡಿ. ಓಕೆ, ಇಲ್ಲಿ ಬೇಕಾದ್ರೆ ಇಲ್ಲಿ 3 ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ y ಕ್ಯೂಬ್ ದಟ್ ಈಸ್ ಈಕ್ವಲ್ ಟು 3x ಸ್ಕ್ವೇರ್ ಓಕೆ ಪ್ಲಸ್ 3c ಇಷ್ಟೇ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ
ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 4 ನೋಡಿ ಏನು ಕೊಟ್ಟಿದೆ. ಸೊ ನಾವು ಫೈಂಡ್ ದ ಇಕ್ವೇಶನ್ ಆಫ್ ಕರ್ವ್ ಪಾಸಿಂಗ್ ಥ್ರೂ ಎ ಪಾಯಿಂಟ್. ಓಕೆ, ನಮಗೆ ಇಕ್ವೇಶನ್ ಆಫ್ ಕರ್ವ್ ಕಂಡು ಆ ಕರ್ವ್ ಎದರಿಂದ ಪಾಸ್ ಆಗ್ತಿದೆ ಅಂದ್ರೆ ನಮ್ಗೆ ಯಾವ್ದಾದ್ರು ಒಂದು ಕರ್ವ್ ಇದೆ ಅನ್ಕೊಳ್ಳಿ ಈ ತರ. ಓಕೆ, ಈ ಕರ್ವ್ ಇಕ್ವೇಶನ್ ಕಂಡು ಆ ಕರ್ವ್ ದಟ್ ಈಸ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ 1,1 ಪಾಯಿಂಟ್ ಇಂದ ಪಾಸ್ ಆಗ್ತಿದೆ. whose differential equation that is equal to ಏನು ಕೊಡುತ್ತೆ x dy that is equal to 2x square plus 1 dx. ಓಕೆ, ಅದು ಡಿಫರೆನ್ಷಿಯಲ್ ಇಕ್ವೇಶನ್. ಇದನ್ನ ನೋಡಿ, ಈ ಕರ್ವ್ ಇದೆಯಲ್ಲ, ಈ ಕರ್ವ್ದ ಇಕ್ವೇಶನ್ ಕಂಡುಹಿಡಿಬೇಕು. ಇಕ್ವೇಶನ್ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡೋಣ ಅಂದ್ರೆ, ಸೊ ಫಸ್ಟ್ ಈ ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ಸಾಲ್ವ್ ಮಾಡ್ಕೊಂಡು ಈ ಪಾಯಿಂಟ್ ನ ಅದ್ರ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಈ ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡ್ಕೊಳ್ತೀವಿ ನೋಡಿ. ಓಕೆ, ಇದು ನೋಡಿ, ಇದು ವೇರಿಯಬಲ್ ಸಪರೇಬಲ್ ಮೆಥಡ್ ಇಂದ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ನೋಡಿ, ಈ ಎಕ್ಸ್ ನ ಡಿವೈಡ್ ಮಾಡಿ, ಇಲ್ಲಿ ತಾನೆ ಎಕ್ಸ್, ಅವಾಗೇನ್ ಬರುತ್ತೆ dy ದಟ್ ಇಸ್ ಈಕ್ವಲ್ ಟು ಈ 2x ಸ್ಕ್ವೇರ್ ಓಕೆ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಸಾರಿ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್. ಓಕೆ, ನೋಡಿ ಇದನ್ನ ಏನ್ ಮಾಡೋಣ ಅಂದ್ರೆ, ಸೊ ನಾವು dy ಐ ರೈಟ್ ಆಸ್ ಇಟ್ ಇಸ್ ದಟ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇದನ್ನ ಹೆಂಗ್ ಬರೆಯೋದು ಅಂದ್ರೆ, ಈ ಎಕ್ಸ್ ನ ಡಿವೈಡ್ ಮಾಡಿ ಇದಕ್ಕೂ ಮತ್ತೆ ಇದಕ್ಕೆ ಡಿವೈಡ್ ಮಾಡಿದ್ರೆ ಇದು 2x ಸ್ಕ್ವೇರ್, ಇಲ್ಲಿ x ಕ್ಯಾನ್ಸಲ್ ಮಾಡಿದ್ರೆ x ಉಳಿತೆ, x ಬರ್ಕೊಂಡು ನೆಕ್ಸ್ಟ್ ಇಲ್ಲಿ 1/x ಉಳಿತೆ, 1/x ಬರ್ಕೊಂಡು. ಓಕೆ, ಇಷ್ಟು ಬಂತು ನೋಡಿ. ಇದು ಡಿವೈಡ್ ಮಾಡಿದ್ದೀನಿ ಸಪರೇಟ್ 2x ಸ್ಕ್ವೇರ್, ಇದು x ಸ್ಕ್ವೇರ್, x 2x ಸ್ಕ್ವೇರ್ ಡಿವೈಡ್ ಬೈ x ಮಾಡಿದ್ರೆ x ಉಳಿತೆ, x ಬರ್ದಿದ್ದೀನಿ. 2 ಹೆಂಗಿದ್ದಂಗೆ ಉಳಿ, ಇಲ್ಲಿ 1/x ಬರ್ತದೆ. ನೆಕ್ಸ್ಟ್ ಇಂಟಿಗ್ರೇಟ್ ಮಾಡಿ, ಇದ್ರದ್ದು ಇಂಟಿಗ್ರೇಷನ್ ಮಾಡಿ. ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1, ಇಲ್ಲಿ ಏನಂದ್ರೆ 1 ಇರುತ್ತೆ ಅಂತ, ಇಂಟಿಗ್ರೇಷನ್ ಆಫ್ 1 ಅಂದ್ರೆ y ಬರುತ್ತೆ, y ಬರ್ಕೊಳ್ಳಿ. ದಟ್ ಇಸ್ ಇಂಟಿಗ್ರೇಷನ್ ಆಫ್ 2x, ಇಂಟಿಗ್ರೇಷನ್ ಆಫ್ 2x ಅಂದ್ರೆ 2 ರೈಟ್ ಆಸ್ ಇಟ್ ಇಸ್, x ಸ್ಕ್ವೇರ್, x ನ ಇಂಟಿಗ್ರೇಟ್ ಮಾಡಿದ್ರೆ x ಸ್ಕ್ವೇರ್ ಡಿವೈಡ್ ಬೈ 2. ಓಕೆ, ಪ್ಲಸ್ 1/x ನ ಇಂಟಿಗ್ರೇಟ್ ಮಾಡಿದ್ರೆ log x ಆಗುತ್ತೆ, log x ಪ್ಲಸ್ c ಬರುತ್ತೆ. ಓಕೆ, ಸೊ ನಾವು y ದಟ್ ಇಸ್ ಈಕ್ವಲ್ ಟು ಇದು 2 ಕ್ಯಾನ್ಸಲ್ ಮಾಡಿ. ಸೊ y ದಟ್ ಇಸ್ ಈಕ್ವಲ್ ಎಷ್ಟು ಬಂತು, x ಸ್ಕ್ವೇರ್ ಪ್ಲಸ್ log x ಪ್ಲಸ್ c ಬರ್ತದೆ ಇಷ್ಟು. ಓಕೆ, ಅಂಡ್ ದಿಸ್ ಲೈನ್ ಇಸ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್, ಅಂದ್ರೆ ಈ ಲೈನ್ ಇಸ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್ ಅಂದ್ರೆ ದಿಸ್ 1,1 ಥ್ರೂ ಪಾಸ್ ಆಗ್ತಿದೆ ಅಂದ್ರೆ. So let us consider x value as 1 and y value as 1. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. Let passing through point at 1,1. ಓಕೆ, 1,1 ಆದಾಗ ನಮ್ಗೆ ಏನು ಬರುತ್ತೆ, ಇನ್ನು ಸ್ವಲ್ಪ ಸ್ಪೇಸ್ ತೊಗೊಳ್ತಾರೆ. ಓಕೆ, ಸೊ ಇಟ್ ಈಸ್ ಪಾಸಿಂಗ್ ಥ್ರೂ 1, ಅಂದ್ರೆ ಎಲ್ಲಿ x ಇದೆ ಅಲ್ಲಿ 1 ತಗೊಳ್ಳಿ, ಎಲ್ಲಿ y ಇದೆ ಅಲ್ಲಿ 1 ತಗೊಳ್ಳಿ. ಓಕೆ, ಸ್ವಲ್ಪ ತಗೊಳ್ಳಿ, ಇಲ್ಲಿ 1 ಇದೆ, 1 x y ಪ್ಲಸ್ ಅಲ್ಲಿ 1 ತಗೊಳ್ಳಿ, ಇಲ್ಲಿ 1 ಸ್ಕ್ವೇರ್ ಆಗುತ್ತೆ ಪ್ಲಸ್ ಇದನ್ನು log 1 ಆಗುತ್ತೆ. ಸೊ ದಟ್ ಈಸ್ ಪ್ಲಸ್ c, ಹೌದಾ? ಓಕೆ, ನಾವು 1 ಸ್ಕ್ವೇರ್ 1 ರೈಟ್ ಆಸ್ ಇಟ್ ಇಸ್, 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ, ಪ್ಲಸ್ log 1 ಅಂದ್ರೆ 0 ಗೊತ್ತಿರ್ಬೇಕು ನಮಗೆ. log 1 ವ್ಯಾಲ್ಯೂ ಎಷ್ಟು ಬರುತ್ತೆ, log 1 ವ್ಯಾಲ್ಯೂ ಇಸ್ ನಮಗೆ 0 ಬರುತ್ತೆ, ಅದು ಗೊತ್ತಿರ್ಬೇಕು. ಓಕೆ, ಪ್ಲಸ್ c. ಓಕೆ, ಈ ಪ್ಲಸ್ 1 ಆ ಕಡೆ ಕಳಿಸಿ, ಏನಾಗುತ್ತೆ -1 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು c. ಅಂದ್ರೆ -1 ಪ್ಲಸ್ 1 ಅಂದ್ರೆ ಏನ್ ಬರುತ್ತೆ, ನಮಗೆ 0 ಬರುತ್ತೆ. ಅಂದ್ರೆ c ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 0. c ದಟ್ ಈಸ್ ಈಕ್ವಲ್ ಟು 0. ಇಷ್ಟಿದೆ ನೋಡಿ. c that is ಅದನ್ನ ಇಕ್ವೇಶನ್, ಇದು ಇಕ್ವೇಶನ್ 1 ಅಂತ ನೋಡಿ. ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಶನ್ 1, c that is equal to 0. ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಶನ್ 1, ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್. ಇದರ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಯಾವುದು, ಸಾರಿ, ಇಕ್ವೇಶನ್ ಎಲ್ಲಿ ಇದೆ, ಇದನ್ನ ತಗೊಳ್ಳಿ ಇಕ್ವೇಶನ್ 1, ಈ ಇಕ್ವೇಶನ್ 1 ಅಲ್ಲಿ. ಓಕೆ, ನಮ್ಗೆ ಏನ್ ಬರುತ್ತೆ ಅವಾಗ, ನಮ್ಗೆ ದಿಸ್ ವಿಲ್ ಬಿಕಮ್ ವಾಟ್, ನಮ್ಗೆ ಇದು ಏನಾಗುತ್ತೆ ಅಂದ್ರೆ ದಟ್ ಈಸ್ y(x ಸ್ಕ್ವೇರ್), ಓಕೆ, y that is equal to x ಸ್ಕ್ವೇರ್, ಓಕೆ, ಪ್ಲಸ್ log x, ಓಕೆ, ಪ್ಲಸ್ c ಅಂದ್ರೆ ಏನ್ ಬಂದಿದೆ ನಮಗೆ 0, ಹೌದಾ? ಅಂದ್ರೆ ಏನ್ ಬರುತ್ತೆ ನಮಗೆ ಇಕ್ವೇಶನ್ ಆಫ್ ಲೈನ್ ದಟ್ ಇಸ್ ಈಕ್ವಲ್ y that is equal to x ಸ್ಕ್ವೇರ್ ಪ್ಲಸ್ log x. ಇಕ್ವೇಶನ್ ಆಫ್ ಕರ್ವ್ ಇಷ್ಟು ಬಂತು. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸ್ಟಾರ್ಟಿಂಗ್ ಇಂದ ಬರ್ಕೊಳ್ಳಿ, ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದು ನೋಡಿ, ಇದು ಒಂದ್ ತರದ ಕ್ವಶನ್. ಫಸ್ಟ್ ಇದು ಕ್ವಶನ್ ಸಾಲ್ವ್ ಮಾಡ್ಕೊಂಡು ಅದ್ ಮಾಡೋಣ ಅಂತ ಹೇಳ್ರಿ. ಇದು ಮಾಡ್ಕೊಂಡು ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಇದ್ರ ಜನರಲ್ ಸೊಲ್ಯೂಷನ್ ಕಂಡುಹಿಡಿ ಅಂತ ಹೇಳಿ ಕೊಟ್ಟಿರೋದು ಬರ್ಕೊಳ್ಳಿ. dy by dx, ಓಕೆ, ದಟ್ ಇಸ್ ಈಕ್ವಲ್ ಟು -4x, ಓಕೆ, y ಸ್ಕ್ವೇರ್. ಓಕೆ, ಇಲ್ಲಿ ನೋಡಿ ನಾವು ಏನ್ ಮಾಡೋಣ ಅಂದ್ರೆ, ಸೊ ನಮ್ಗೆ ವೇರಿಯಬಲ್ ಸಪರೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ dy ಡಿವೈಡೆಡ್ ಬೈ, ಇಲ್ಲಿ y ಸ್ಕ್ವೇರ್ ಇದೆ, ಇಲ್ಲಿ ತಾನೆ y ವ್ಯಾಲ್ಯೂ ಎಲ್ಲಿದೆ, dy ಪ್ಲಸ್ ಇರ್ತಾಳೆ y ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಈ dx ನ ಇಲ್ಲಿ ತಾನೆ, dx ಈ ಕಡೆ ಅಂದ್ರೆ -4x dx ಆಗುತ್ತೆ.
ಓಕೆ, ಇದನ್ನ ಇಂಟಿಗ್ರೇಷನ್ ಮಾಡೋಣ. ಓಕೆ, ದಿಸ್ ಇಂಟಿಗ್ರೇಷನ್, ಇದನ್ನ ಇಂಟಿಗ್ರೇಷನ್ ಮಾಡಿ ಇಂಟಿಗ್ರೇಷನ್ ಆಫ್ y ಟು ದಿ ಪವರ್ 2. ಓಕೆ, ಇದೇನಾಗುತ್ತೆ ಇಂಟಿಗ್ರೇಷನ್ ಆಫ್ y ಟು ದಿ ಪವರ್ -2 ಆಗುತ್ತೆ. ಓಕೆ, ಇದೇನಾಗುತ್ತೆ -4 ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಎಕ್ಸ್ ನ ಇಂಟಿಗ್ರೇಟ್ ಮಾಡಿ, ಬಗ್ಗೆ ನೆಕ್ಸ್ಟ್ ಸ್ಟೆಪ್ ಮಾಡ್ತಾರೆ. ಓಕೆ, y ಟು ದಿ ಪವರ್ -2 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, y ಟು ದಿ ಪವರ್ -2 ಪ್ಲಸ್ 1 ಡಿವೈಡೆಡ್ ಬೈ -2 ಪ್ಲಸ್ 1 ಅಂದ್ರೆ y ಟು ದಿ ಪವರ್ -1 ಡಿವೈಡೆಡ್ ಬೈ -1 ಆಗುತ್ತೆ. ಓಕೆ, ಸೊ ದಿಸ್ ವಿಲ್ ಬಿಕಮ್ ವಾಟ್, y ಟು ದಿ ಪವರ್ -1 ಅಂದ್ರೆ ಸೊ ಇದು -1 ಡಿವೈಡೆಡ್ ಬೈ -y ಆಗುತ್ತೆ. ಸೊ -1 ಡಿವೈಡ್ ಬೈ -1 ಯಾಕಂದ್ರೆ -1 ಡಿವೈಡೆಡ್ ಬೈ y ಅಂತ ಬರೀಬಹುದು. ದಟ್ ಈಸ್ ಈಕ್ವಲ್ ಟು -4 ಹೆಂಗಿದ್ದಂಗೆ ಹೊರಗಡೆ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ನಮಗೆ x² ಡಿವೈಡೆಡ್ ಬೈ 2 ಆಗುತ್ತೆ. ಹೌದಾ, ಪ್ಲಸ್ ಸಿ ಮುಗಿತು ನೋಡಿ. ಓಕೆ, ಇದನ್ನ ಈ ಕಡೆ ತಂದ್ಬಿಡಿ, 1/y ನ ಈ ಕಡೆ ತಂದ್ಬಿಡಿ. ಏನ್ ಬರ್ತದೆ, ದಟ್ ಈಸ್ ಇಲ್ಲಾಂದ್ರೆ 1 ಇಲ್ಲಿ 0 ಉಳಿದ್ಬಿಡುತ್ತೆ. ಇಲ್ಲಿ 1/y. ಓಕೆ, 1/y. ಓಕೆ, ಮೈನಸ್ 2 1 ಜ 2 2 ಜ ಅವಾಗ ಏನ್ ಬರುತ್ತೆ, ನಮಗೆ 2x² ಪ್ಲಸ್ ಸಿ ಬರುತ್ತೆ. ಓಕೆ, ಇಷ್ಟ ನೋಡಿ ನಮ್ಗೆ ಏನ್ ಬರುತ್ತೆ, ಸೊ ನಮಗೆ ಇದೇನ್ ಬರುತ್ತೆ ಅಂದ್ರೆ 1/y ಮೈನಸ್ 2x² ಪ್ಲಸ್ ಸಿ. ಇದನ್ನ ಇನ್ನೂ ಸ್ವಲ್ಪ ಇದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಬರೀಬಹುದು. ಇಲ್ಲೇ ಅಂದ್ರೆ ಏನ್ ಮಾಡಿ, ಇಲ್ಲಿ ಒಂದು ಕೆಲಸ ಮಾಡೋಣ, ಇಲ್ಲಿ ಮಲ್ಟಿಪ್ಲೈ ಮಾಡೋಣ. ಇನ್ಸ್ಟೆಡ್ ಆಫ್ ಡೂಯಿಂಗ್ ಲೈಕ್ ದಿಸ್, ಈ y ನ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ 2 2 ಕ್ಯಾನ್ಸಲ್ ಮಾಡಿವಾ, -1 ಹೆಂಗಿದ್ದಂಗೆ ಹೊರಗಡೆ ಈ y ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. ಅವಾಗ ಏನ್ ಬರುತ್ತೆ, -2yx². ಓಕೆ, ಪ್ಲಸ್ ಸಿ ಇಂಟು y ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ ಈ -1 ಈ ಕಡೆ ತಗೊಂಡು, -1 ಈ ಕಡೆ ತಂದ್ರೆ ಅಥವಾ ಇದನ್ನೇ ಆ ಕಡೆ ತಗೊಂಡೋಗಿ ನಮ್ಗೆ ಏನ್ ಬರುತ್ತೆ, 2yx² -1 ಇದನ್ನು ಆ ಕಡೆ ತಗೊಂಡು -cy. ದಟ್ ಈಸ್ ಈಕ್ವಲ್ ಟು 0. ನೀವು ಹೆಂಗ್ ಬರೆದ್ರು ನಡೀತು, ಇಷ್ಟು ಬರೆದ್ರು ಸಾಕು. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡಿ. ಇದು ಲಾಸ್ಟಿಗೆ ಬರಿಬೇಕಿತ್ತು, ಇದು ಲಾಸ್ಟ್ ಇಲ್ಲ ನೋಡಿ, ಇಲ್ಲೇ ಸಾಲ್ವ್ ಮಾಡ್ಬೋದು, ಏನಾಗುತ್ತೆ ನೋಡೋಣ. ಇದು ಲಾಸ್ಟಿಗೆ ಮಾಡೋಣ ತಡ್ರಿ. ಯಾಕಂದ್ರೆ ಇಲ್ಲಿ ಎಕ್ಸ್ಚೇಂಜ್ ಮಾಡೋಣ ಈ ಕ್ವೆಶ್ಚನ್. ಇಷ್ಟು 7 ಕ್ವೆಶ್ಚನ್ಸ್ ಇದಾವೆ, ಇದು ಬೇಕಾದ್ರೆ ಲಾಸ್ಟಿಗೆ ಮಾಡೋಣ. ಓಕೆ, ಕ್ವೆಶ್ಚನ್ ನಂಬರ್ 5 ನೋಡಿ. ಕ್ವೆಶ್ಚನ್ ನಂಬರ್ 5 ಸಾಲ್ವ್ ಮಾಡೋಣ. ಕ್ವೆಶ್ಚನ್ ನಂಬರ್ 5 ಏನಿದೆ ನಮಗೆ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ dy by dx. ಓಕೆ, ಸೊ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ ಗಿವನ್ ಇಕ್ವೇಷನ್. ಓಕೆ, ಇದ್ರ ಜನರಲ್ ಸೊಲ್ಯೂಷನ್ ಕಂಡಿಡಿಯೋದು ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ ಏನ್ ಕೊಟ್ಟಿದ್ರೆ, ಸೊ ನಮಗೆ dy by dx ದಟ್ ಈಸ್ ಈಕ್ವಲ್ ಟು ನಮಗೆ 1 + y² ಡಿವೈಡೆಡ್ ಬೈ 1 + x² ಕೊಟ್ಟಿದ್ರು. ಹೌದಾ? ಓಕೆ, ನಾವು ಇದನ್ನ ನೋಡಿ ನಮ್ಗೆ ಹೆಂಗ್ ಬರೀಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅಂದ್ರೆ ವೇರಿಯೇಬಲ್ ನ ಸಪರೇಟ್ ಮಾಡ್ಕೋಬೇಕು. ಓಕೆ, y ವೇರಿಯೇಬಲ್ ಒಂದ್ ಕಡೆ, x ವೇರಿಯೇಬಲ್ ಒಂದ್ ಕಡೆ. ಸೊ ದಟ್ ಈಸ್ dy by ಇಲ್ಲ 1 + y² ಹೌದಾ, 1 + y² ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಈ dx ಇಲ್ಲಿ ಬರ್ಕೊಳ್ಳಿ, dx ಡಿವೈಡೆಡ್ ಬೈ 1 + x². ಇದನ್ನ ಇಂಟಿಗ್ರೇಟ್ ಮಾಡಿ. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಿ ಅವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 + y². ಇದು ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 + y² ಅಂದ್ರೆ ಏನು, ನಮಗೆ tan ಇನ್ವರ್ಸ್ ಆಫ್ y ಅಂತ ಅರ್ಥ. tan ಇನ್ವರ್ಸ್ ಆಫ್ y ದಟ್ ಈಸ್ ಈಕ್ವಲ್ ಟು, ಅದೇ ತರ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 + x² ಅಂದ್ರೆ tan ಇನ್ವರ್ಸ್ ಆಫ್ x ಅಂತ ಅರ್ಥ. tan ಇನ್ವರ್ಸ್ ಆಫ್ x ಪ್ಲಸ್ c. ಇಷ್ಟ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ. ಇಷ್ಟು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ತೀವಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಏನ್ ಕೊಟ್ಟಿದ್ರೆ, ಸೊ ಫೈಂಡ್ ದ ಇಕ್ವೇಷನ್ ಆಫ್ ದಿ ಕರ್ವ್. ಈಗ ನೋಡಿ ಪ್ರೀವಿಯಸ್ ಕ್ವೆಶ್ಚನ್ ಮಾಡಿದ್ವಿ ಅಲ್ಲಿ, ಒಂದು ಕ್ವೆಶ್ಚನ್ ಮಾಡಿದ್ವಿ ಅದೇ ತರ ಇದೆ. ಫೈಂಡ್ ದ ಇಕ್ವೇಷನ್ ಆಫ್ ದಿ ಕರ್ವ್ ಪಾಸಿಂಗ್ ಥ್ರೂ ಪಾಯಿಂಟ್, ಓಕೆ, -2, 3 given the slope of tangent, okay, at any point, that is any point x, y is equal to 2x divided by y². ಅಂದ್ರೆ ನೋಡಿ ನಮ್ಗೆ ಏನ್ ಕೊಟ್ಟಿದ್ರೆ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದ್ರೆ dy by dx ಅಂತ ಅರ್ಥ. ಓಕೆ, ನಮ್ಗೆ ಯಾವ್ದೋ ಕರ್ವ್ ಇದೆ, ದಟ್ ಕರ್ವ್ ಇಸ್ ಪಾಸಿಂಗ್ ಥ್ರೂ, ದಟ್ ಈಸ್ -2, 3. ಹೌದಾ, -2, 3 ಇಂದ ಪಾಸ್ ಹಾಕಂತ ಹೋಗ್ತಿದೆ. ಅಂಡ್ ಅದ್ರದ್ದು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದ್ರೆ dy by dx ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ ನಮ್ಗೆ, it is 2x divided by y² ಇದೆ. ಓಕೆ, ನಾವು ಈಕ್ವೇಷನ್ ಆಫ್ ದಿಸ್ ಕರ್ವ್ ಕಂಡುಹಿಡಿದು. ಓಕೆ, ಇದು ನೋಡಿ, ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ. ಓಕೆ, ವೇರಿಯೇಬಲ್ ಸಪರೇಬಲ್ ಮಾಡ್ಕೊಳ್ಳಿ. ಫಸ್ಟ್ ವೇರಿಯೇಬಲ್ ಸಪರೇಬಲ್ ಮಾಡ್ಕೊಂಡ್ರೆ y² × dy ದಟ್ ಈಸ್ ಈಕ್ವಲ್ ಟು 2x × dx. ಇದನ್ನ ಇಂಟಿಗ್ರೇಟ್ ಮಾಡಿ. ಸೊ y² ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, y³ ಡಿವೈಡೆಡ್ ಬೈ 3. ಓಕೆ, ದಟ್ ಈಸ್ ಈಕ್ವಲ್ ಟು, ಸೊ 2 ಅನ್ನೋದು ಕಾನ್ಸ್ಟೆಂಟ್ ಹೆಂಗೆ ಬರ್ಕೊಳ್ಳಿ. x² ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, x² ಡಿವೈಡೆಡ್ ಬೈ 2 ಪ್ಲಸ್ c. ಈ 2 2 ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ ಇಸ್ y³ divided by 3 that is equal to x² plus c. ಇಷ್ಟಿದೆ. ಸೊ ನಾವು ಇಷ್ಟಿದೆ ಅಂತ ಬಂದಾಗ ಇದನ್ನ ಇಕ್ವೇಷನ್ 1 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಈ ಬಂದಿರೋ ನೋಡಿ, ಇದು ಕಂಪ್ಲೀಟ್ ನಮಗೆ ಇದು ಆಗಿಲ್ಲ ಇನ್ನು.
ಕಂಪ್ಲೀಟ್ ಸೊಲ್ಯೂಷನ್ ಆಗಿಲ್ಲ ನಮಗಿನ್ನು. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನೀವು ಈ ಬಂದಿರೋ ಈಕ್ವೇಷನ್ ಅಲ್ಲಿ ಓಕೆ ನಾವೇನು ಮಾಡಬೇಕು, ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಈ ವ್ಯಾಲ್ಯೂಸ್ ದಟ್ ಈಸ್ ಪಾಸಿಂಗ್ ಥ್ರೂ ಎಟ್ ಈ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಈಕ್ವೇಷನ್ ಆಫ್ ಕರ್ವ್ ಪಾಸಿಂಗ್ ಥ್ರೂ -2, 3 ಅಂದ್ರೆ ದಿಸ್ ಇಸ್ ಎಕ್ಸ್ ವ್ಯಾಲ್ಯೂ ಅಂಡ್ ದಿಸ್ ಇಸ್ ವೈ ವ್ಯಾಲ್ಯೂ ಅಂತಾರೆ. ಅದು ಇದ್ರಲ್ಲಿ ಪಾಸ್ ಆಗ್ತಿದ್ದಾರೆ ಅಂದ್ರೆ ವೈ ವ್ಯಾಲ್ಯೂ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ 3 ಕ್ಯೂಬ್ ಆಗುತ್ತೆ. 3 ಕ್ಯೂಬ್ ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಇಲ್ಲಿ -2 ನ ಸ್ಕ್ವೇರ್ ಮಾಡಿ ಪ್ಲಸ್ 6 ಅಂದ್ರೆ 1 3 ಕ್ಯಾನ್ಸಲ್ ಮಾಡಿ 3 ಸ್ಕ್ವೇರ್ ಅಂದ್ರೆ 9 ಆಗುತ್ತೆ. 9 ಬರ್ಕೊಳ್ಳಿ. ಸೊ ದಟ್ ಈಸ್ ಈಕ್ವಲ್ ಟು -2 ನ ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ. 4 ಬರ್ಕೊಳ್ಳಿ ಪ್ಲಸ್ 6. ಈ +4 ನ ಇಟ್ಟಿರ್ತಾನೆ ಅವಾಗ ಏನ್ ಮಾಡುತ್ತೆ 9 - 4 ದಟ್ ಈಸ್ ಈಕ್ವಲ್ ಟು 6 ಅಂದ್ರೆ ಸಿ ದಟ್ ಈಸ್ ಈಕ್ವಲ್ ಟು 9 - 4 ಅಂದ್ರೆ ಎಷ್ಟು ಬರುತ್ತೆ ನಮಗೆ 5 ಬರುತ್ತೆ. 5 ಬರುತ್ತೆ. ಈ ಬಂದಿರೋ ಸಿ ವ್ಯಾಲ್ಯೂ ಇದರಲ್ಲಿ ಈಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗಿತು. ಓಕೆ, ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1 ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗಿತು ನೋಡಿ, ಆನ್ಸರ್ ಬಂದ್ರೆ ನಾವು. ಓಕೆ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ. ದಟ್ ಈಸ್ ನಮಗೆ y ಕ್ಯೂಬ್ ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ ಸಿ ಪ್ಲಸ್ ಅಲ್ಲಿ ಏನಿದೆ ನಮಗೆ 5 ಇದೆ. 5 ಸಬ್ಸ್ಟಿಟ್ಯೂಟ್ ಇಷ್ಟು ನೋಡಿ. ಓಕೆ, 3 ಇದು ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ತಬ್ಬ ಅಂದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಸೊ 3y ಕ್ಯೂಬ್ ದಟ್ ಈಸ್ ಈಕ್ವಲ್ ಟು 3x ಸ್ಕ್ವೇರ್ ಓಕೆ ಪ್ಲಸ್ 3 5 15 ಇಷ್ಟೇ ನೋಡಿ. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಷ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಇದಾದ್ಮೇಲೆ ಓಕೆ, ಇದು ಲಾಸ್ಟ್ ಕ್ವಶನ್ ನೋಡಿ. ಇದು ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಮುಗಿತು ನಿಮ್ಗೆ. ಆಲ್ಮೋಸ್ಟ್ ಇಷ್ಟೇ ಕ್ವಶನ್ ಕೇಳೋದು. ಈ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ ಕೇಳಲ್ಲ. ಇಲ್ಲಿ ನೋಡಿ ಈಗ 6 ಕ್ವಶನ್ ಆಗಿದ್ದು 1 ಟೈಪ್ ಆಫ್ ಕ್ವಶನ್ ವೇರಿಯೇಬಲ್ ಸಪರೇಬಲ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀವಿ. ಓಕೆ, ಈ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ನಂಬರ್ 7 ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ, ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ಒಂದು ಕೇಳಿದ್ರೆ ಕೇಳಬಹುದು. ಓಕೆ, ಬಟ್ ಫಸ್ಟ್ 6 ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಇದು ಹೇಳಕ್ ಬರಲ್ಲ. ಇದು ಕ್ವಶನ್ ಕೇಳಿದ್ರೆ ವೆರಿಫೈ ದಟ್ ಈ ಕೊಟ್ಟಿರೋ ಈಕ್ವೇಶನ್ y ದಟ್ ಈಸ್ ಈಕ್ವಲ್ ಟು ax ಪ್ಲಸ್ a cos x ಓಕೆ a cos x ಪ್ಲಸ್ b sin x. ಓಕೆ, ಇದು ಏನು ಈ ಡಿಫರೆನ್ಷಿಯಲ್ ಈಕ್ವೇಶನ್ ಸೊಲ್ಯೂಷನ್ ಅಂತ ಪ್ರೂವ್ ಮಾಡಬೇಕು. ಈ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಅದರದ್ದು ಇದು ಸೊಲ್ಯೂಷನ್ ಅಂತ ಪ್ರೂವ್ ಮಾಡಬೇಕು. ಅದು ಬರ್ಕೊಳ್ಳಿ. ಸೊ d ಸ್ಕ್ವೇರ್ y ಡಿವೈಡೆಡ್ ಬೈ ಸೊ dx ಸ್ಕ್ವೇರ್ ಪ್ಲಸ್ y ದಟ್ ಈಸ್ ಈಕ್ವಲ್ ಟು 0. ಓಕೆ, ನಾವೇನ್ ಮಾಡೋಣ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೊಂದ್ಸಲ ಡಬಲ್ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಈ ಈಕ್ವೇಶನ್ ಸ್ಯಾಟಿಸ್ಫೈ ಆಗುತ್ತಲ್ಲ ಚೆಕ್ ಮಾಡೋಣ. ಈಕ್ವೇಶನ್ ಸ್ಯಾಟಿಸ್ಫೈ ಆಗಿದ್ರೆ ಮುಗೀತು. ಓಕೆ, ದಿಸ್ ಇಸ್ ದಿ y that is equal to a plus cos x plus b sin x is a okay y that is equal to a cos x plus b sin x is a general solution of this differential equation ಅಂತ ಹೇಳಿ ಹೇಳ್ಬೋದು. ಓಕೆ, ಇದನ್ನ ಫಸ್ಟ್ ಡಿಫರೆನ್ಶಿಯೇಟ್ ಮಾಡ್ತೀವಿ ನೋಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ ಸೊ dy by dx that is equal to ಏನದು ಕಾನ್ಸ್ಟೆಂಟ್ ಹೌದಾ. cos x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ cos x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ sin x ಬರುತ್ತೆ. ಅದು ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಬಿ ಯು ರೈಟ್ ಆಸ್ ಇಟ್ ಈಸ್. ಸೈನ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಕಾಸ್ ಎಕ್ಸ್ ಬರುತ್ತೆ. ಕಾಸ್ ಎಕ್ಸ್ ಬರುತ್ತೆ. ಇಷ್ಟು ನೋಡಿ. ಸೊ ನಮ್ಗೆ ಇದಿಷ್ಟು ಬಂತು. ಇದನ್ನ ಮತ್ತೊಂದ್ಸಲ ಡಿಫರೆನ್ಶಿಯೇಟ್ ಮಾಡೋಣ. ನಮ್ಗೆ ನೋಡಿ ಡಿಫರೆನ್ಶಿಯೇಟ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನಾಗುತ್ತೆ ಡಿ ವೈ ಬೈ ಡಿ ಎಕ್ಸ್ ಇದ್ದಿದ್ದು ಏನಾಗುತ್ತೆ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಹೌದಾ, ಇಲ್ಲಿ ನೋಡಿ ಈ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಆಗುತ್ತೆ. ಸೈನ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಕಾಸ್ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಬಿ ಯು ರೈಟ್ ಆಸ್ ಇಟ್ ಈಸ್. cos x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಮೈನಸ್ sin x ಆಗುತ್ತೆ. ಮೈನಸ್ sin x ಅಂದ್ರೆ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಮೈನಸ್ a cos x ಮೈನಸ್ b sin x ಆಗುತ್ತೆ. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮುಗೀತು ನೋಡಿ. ಸೊ ದಟ್ ಈಸ್ ಐ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್ d ಸ್ಕ್ವೇರ್ y ಡಿವೈಡೆಡ್ ಬೈ ಸೊ dx ಸ್ಕ್ವೇರ್ ಪ್ಲಸ್ y ದಟ್ ಈಸ್ ಈಕ್ವಲ್ ಟು 0. ಓಕೆ, ನಾವು ಇದು ಬಂದಿರೋದನ್ನ ಇದ್ರಲ್ಲಿ ಸರ್ d ಸ್ಕ್ವೇರ್ y ಬೈ dx ಸ್ಕ್ವೇರ್ ಇದು ಹೌದಾ ಅದನ್ನೇ ಇದು ಬರೀತೀವಿ ನೋಡಿ. ಸೊ ನಮ್ಗೆ ಏನಿದೆ a cos x ಮೈನಸ್ a cos x ಮೈನಸ್ ಬಿ ಸೈನ್ ಎಕ್ಸ್. ಹೌದಾ, ಈಗ ನೋಡಿ ಅದೇ ತರ ವೈ ಪ್ಲಸ್ ಅಲ್ಲಿ ಏನಿದೆ ನಮಗೆ ಎ ಕಾಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಅಲ್ಲಿ ಏನಿದೆ ಎ ಕಾಸ್ ಎಕ್ಸ್ ಅದೇ ಬರೀತೀವಿ. ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಆಯ್ತಾ. ದಟ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡೋಣ. ಇಲ್ಲಿ ನೋಡಿ ಮೈನಸ್ ಎ ಕಾಸ್ ಎಕ್ಸ್ ಆಯ್ತಾ, ಇಲ್ಲಿ ಪ್ಲಸ್ ಎ ಕಾಸ್ ಎಕ್ಸ್ ಆಯ್ತಾ, ಇದು ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ಅದೇ ತರ ಮೈನಸ್ ಬಿ ಸೈನ್ ಎಕ್ಸ್ ಇಲ್ಲಿ ಪ್ಲಸ್ ಬಿ ಸೈನ್ ಎಕ್ಸ್ ಆಯ್ತಾ, ಕ್ಯಾನ್ಸಲ್ ಮಾಡಿ. ನಮ್ಗೆ ಏನು ಮತ್ತೆ 0. ಓಕೆ, ಸೊ ಹೇಳ್ಬೋದು ಹೌದಾ. therefore y that is equal to a cos x okay a cos x plus b sin x okay b sin x is a solution of differential equation ಅಥವಾ differential equation ಏನು that is d square y divided by dx square
ಪ್ಲಸ್ ವೈ ದಟ್ ಈಸ್ ಈಕ್ವಲ್ ಟು 0 ಇಷ್ಟು ನೋಡಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತಾರೆ. ಓಕೆ, ಅರ್ಥ ಆಯ್ತಾ? ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ತೀನಿ. ನೋಡಿ ಇಷ್ಟು ನಿಮ್ಗೆ ಏನು 7 ಕ್ವಶನ್ಸ್ ಇದಾವಲ್ಲ, 7 ಕ್ವಶನ್ಸ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಮುಗೀತು. ನೀವು ವೇರಿಯೇಬಲ್ ಸಪ್ರೇಬಲ್ ಮೆಥಡ್ ಮಾಡೋದು ಗೊತ್ತಿರಬೇಕು. ಓಕೆ, ಇದು ಸ್ವಲ್ಪ 6 ಕ್ವಶನ್ ಕಂಪೇರ್ ಮಾಡಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಇಷ್ಟು ಕ್ವಶನ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ, ನೀವು ಯಾವ ಥರದ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡ್ತೀರಾ ಅಂತ ಅರ್ಥ. ವೇರಿಯೇಬಲ್ ಸಪ್ರೇಬಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ 2 ಮಾರ್ಕ್ಸ್ ಕ್ವಶನ್ ಯಾವ ಥರ ಕೊಟ್ಟರು ಸಾಲ್ವ್ ಮಾಡ್ತಾರೆ. ಬಟ್ ಇಷ್ಟು ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಏನು ಮಾಡೋದಂದ್ರೆ ನಮಗೆ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ ಅಂತ ನೋಡಿ. ಓಕೆ, ಸೊ ನಿಮ್ಗೆ ನೋಡಿ ಇದು ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.